ಗದಗದ ಲಕ್ಕೊಂಡಿಲಿ ಉತ್ಖನನ ಕಾರ್ಯ 4 ದಿನ ಆಯಿತು. ಇವತ್ತೇನೋ ಶಿಲಾಯುಧದ ಬಳಕೆ ಒಂದು ಕಲ್ಲಿನ ಆಯುಧ ಅಂತೆ. ಅದೇನೋ ಮೊನ್ನೆ ಯಾವುದೋ ಒಂದು ಲಿಂಗ ಏನೋ ಸಿಕ್ಕಿತ್ತು, ಶಿವಲಿಂಗ. ಐತಿಹಾಸಿಕ ಪುರಾತನ ಸ್ಥಳಗಳಲ್ಲಿ ಶಿವಲಿಂಗ ಸಿಗೋದು, ಸಣ್ಣ ಮಂಟಪಗಳು ಸಿಗೋದು ಅಥವಾ ಸಂಬಂಧಪಟ್ಟಿದ್ದ ಕಂಬಗಳು ಸಿಕ್ಕೋದು, ಇವೆಲ್ಲ ಭಾಳ ಇದು ಅಂತ ಅನ್ಕೋಬಾರ್ದು, ಭಾಳ ಸಹಜವಾಗಿ ಸಿಗಬೇಕಾದ್ದು ಅದು. ಏನೋ ಇಟ್ಸ್ ಆಲ್ ರೈಟ್, ನೋಡೋಣ. ಈಗ ಅದರ ಮೇಲೆ ಯಾರೋ ಒಬ್ಬ ಬಂದಂತೆ, ನಿಂಬೆಹಣ್ಣು ಹಿಡ್ಕೊಂಡು ಬಂದಂತೆ ಸ್ವಾಮೀಜಿಯೊಬ್ಬರು ಬಂದು ನಿಂತ ಜಾಗದಲ್ಲೇ ನಿಂತು, ಚಾಮುಂಡೇಶ್ವರ ಚಿನ್ನದ ಮೂರ್ತಿ ಇದೆ ಇಲ್ಲಿ, 1000 kg ವಜ್ರದ ಕಿರೀಟ, 16 ಅಡಿ ತೆಗೆದುಬಿಟ್ರೆ ಸಿಗತ್ತೆ ಅಂತ ರೈಲು ಬಿಟ್ರಂತೆ ಒಂದಷ್ಟು. ನಾನು ಕಿತ್ತೂರು ರಾಣಿ ಚೆನ್ನಮ್ಮನ ಬುರುಡೆ ಅಂತೆಲ್ಲ ಜನ ಬರಪ್ಪ ಇಲ್ಲಿ ಅಂತ ಎಳ್ಕೊಂಡಾಗ ಪರಾರಿ ಆದ್ರಂತೆ. ಇಂಥ ಬುರುಡೆಗಳಿಗೆಲ್ಲ ಆ ಜಾಗಕ್ಕೆ ಯಾಕೆ ಬಿಡ್ತಾ ಇದ್ದೀರಿ ಅಧಿಕಾರಿಗಳು? ನಂಗೆ ಅರ್ಥ ಆಗ್ತಿಲ್ಲ. ಸೀಲ್ ಮಾಡಿರಿ ಆ ಜಾಗನೆಲ್ಲ, ಯಾಕೆ ಬಿಡ್ತಾ ಇದ್ದೀರಿ ಇಂಥ ಬುರುಡೆಗಳಿಗೆಲ್ಲ? ಇನ್ನೊಂದು ಬುರುಡೆ, ಧರ್ಮಸ್ಥಳದ ಬುರುಡೆ ಟೈಪ್ ಇದು. ಕೆಲಸ ಅವ್ರು ಮಾಡ್ತಾರೆ. ಇವಾಗ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಲೆಟ್ ಸಿ, ನಡೀಲಿ ಬೇಸಿಕ್ ಆಗಿ. ಅದು ಬಿಟ್ಬಿಟ್ಟು ಇವ್ನು ಯಾರೋ ಬರ್ತಾನಂತೆ ನಿಂಬೆ ಹಿಡ್ಕೊಂಡು. ಇವ್ನು ಕೆಲಸ ಮಾಡಿ, ನನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಎಡ್ಡ ಮಾಡಿಬಿಡಿ. ಇಂಡಿಯಾಲೆಲ್ಲ ನಿಂಬೆಹಣ್ಣು ಹಿಡ್ಕೊಂಡು ಓಡಾಡಿ ಉಣ್ಬಿಡಿ. ಎಲ್ಲೆಲ್ಲಿ ಏನಿದೆ ಎತ್ಬಿಡೋಣ ಮೇಲಕ್ಕೆ ಒಂದೇ ಸರಿಗೆ. ಮುಂದಕ್ಕೆ ಹೋಗೋಣ. ಬಳ್ಳಾರಿಯಲ್ಲಿ ಜನವರಿ 17ರಂದು ನಡೆದಿದ್ದ ಬಿಜೆಪಿ ಸಮಾವೇಶದಲ್ಲಿ ಪೋಕ್ಸೋ ಸಂತ್ರಸ್ತೆಯ ಹೆಸರು ವಿಳಾಸ ಬಹಿರಂಗಪಡಿಸಿದ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಬಳ್ಳಾರಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ಆಗಿದೆ. ಈ ಬಗ್ಗೆ ಇವತ್ತು ಮಾತನಾಡಿದ್ರು. ನನ್ನ ಮೇಲೆ ಕೇಸ್ ಆಗಿದೆ ಅಂತ ಅಂದ್ರು. ನನ್ನ ಗಮನಕ್ಕೆ ಬಂದಿದೆ ಅಂತ ಜನಾರ್ದನ ರೆಡ್ಡಿ ಅವರು ಹೇಳಿದ್ರು. ಅಲ್ಲದೆ ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ನನ್ನ ಮೇಲೆ ಫೈರಿಂಗ್ ಮಾಡಿದ್ದಾರೆ, ಈ ಪ್ರಕರಣವನ್ನು ಸಿಬಿಐಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಸಿಎಂ ರನ್ನ ಪ್ರಶ್ನೆ ಮಾಡಿದ್ರು. ಆದರೆ ಸಿಬಿಐನವರು ನಮ್ಮಲ್ಲಿ ಸಿಬ್ಬಂದಿ ಇಲ್ಲ, ರಾಜ್ಯದವರೇ ತನಿಖೆ ಮಾಡಲಿ ಅಂತ ಸಿಎಸ್ಗೆ ಪತ್ರ ಬರೆದಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಟ್ಟರೆ, ಇನ್ನು ಬೋಸರಾಜು ಅವರು ಹುಡುಗಿಯ ಕುಟುಂಬಕ್ಕಾಗಿರುವ ಹಾನಿಯನ್ನ ಯಾರು ಸರಿಪಡಿಸ್ತಾರೆ ಅಂತ ಪ್ರಶ್ನೆ ಮಾಡಿದ್ರು. ಗಾಂಜಾ ಮಾರಾಟ ಆಗ್ತಾ ಇದೆ, ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಯುವಕರು ಶಾಲೆಯಲ್ಲಿ ಓದಂತ ಮಕ್ಕಳೆಲ್ಲರಿಗೂ ಡ್ರಗ್ಸ್ ತಗೊಂತ ಇದಾರ, ಗಾಂಜಾ ತಗೊಂತ ಇದಾರ, ಬಾಲಿಕಿ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋ ವಿಚಾರವನ್ನು ನಾನು ಉಲ್ಲೇಖನ ಮಾಡಿರೋಂಥದ್ದು ಅದು ತಪ್ಪು ರೈಟ್ ಅನ್ನೋಕ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಇವತ್ತು ಸರ್ಕಾರ ಏನ್ ಮಾಡಿದೆ, ನನ್ನ ಮೇಲೆ FIR ಮಾಡಂತ ಕೆಲಸ ಮಾಡಿದೆ. ಬಳ್ಳಾರಿ ನಗರದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಕೇಸ್ ಹಾಕಬೇಕಾಯಿತು. ಬೆಳಿಗ್ಗೆನೆ ಅದನ್ನ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ. ಅಲ್ಲಿ APMC ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀರಾಮುಲು ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅಂತ ಹೇಳಿ. ನಿಮಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿದೆ ನಿಮ್ಮ ಶಾಸಕನೇ ಕೊಲೆ ಮಾಡಿಸಿದ್ದಾನೆ. ಈ ಪ್ರಕರಣವನ್ನ ತಪ್ಪಿಸೋದಿಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಬಹಳ ಸ್ಪಷ್ಟವಾಗಿ CBI ಅವರು ರಜನೀಶ್ ಗೋಯಲ್ ಅವರಿಗೆ ಪತ್ರ ಬರೆದಿರೋದನ್ನ ಸ್ಪಷ್ಟವಾಗಿ ಓದ್ಲಿ. ಯಾವುದೇ ಕೇಸ್ಗಳು CBIಗೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿಕೊಡಿ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ, ನೀವು ಏನಾದರೂ ಕೇಸ್, ಅದು ಜನರಲ್ ಲೆಟರ್. ಅದು ಈ ಕೇಸಿನ ಸ್ಪೆಸಿಫಿಕ್ ಕೇಸ್ ಲೆಟರ್ ಅಲ್ಲ. ಪ್ರಿಯಾಂಕ ಖರ್ಗೆ ಇದಕ್ಕೆ ಜಾಯಿನ್ ಮಾಡಿ ಮೈಗೆಣ್ಣೆ ಹಾಕೊಂಡು ಬಚಾವಾಗ್ತಿದ್ದಾರೆ ಅಷ್ಟೆ. ಇದಕ್ಕೂ CBI ಹಾಗೆ ಹೇಳಬಹುದು, ನಂಗೆ ಗೊತ್ತಿಲ್ಲ. ನಮ್ಮ ಹತ್ರ ಸ್ಟಾಫ್ ಇಲ್ಲ ಈ ಕೇಸ್ ತೊಗೊಳಕ್ಕೆ. ನೀವು ಬರೀರಿ, ನೀವು ಕೊಡಬೇಕು ಅನ್ನೋರು ಆಗಿದ್ದರೆ ಗಣಂದಾರಿ ವ್ಯಕ್ತಿಗಳು ಬರೀರಿ. ಲೆಟ್ CBI ರೈಟ್, ಈ ಸ್ಪೆಸಿಫಿಕ್ ಕೇಸನ್ನು ತೊಗೊಳಕ್ಕಾಗಲ್ಲ ಅಂತ ಬರೀಲಿ, ನೀವು ಕೊಡಿ. ಯಾವುದೋ ಪುರಾತನ ಕಾಲದ ಶಿಲಾಯುಗದ ಕಾಲದ ಕಾಗದ ಹೇಳಬೇಡಿ ಅಲ್ಲಿ. ಎರಡನೇದು, ರಾಮುಲು ಮಾತಾಡಿದ್ದು ತಪ್ಪು, ಹಾಗಾಗಿ ಅಷ್ಟು ಅದನ್ನು ಫೇಸ್ ಇಟ್ ಅಷ್ಟೆ. ಅಭಿಮಾನಿಯೊಬ್ಬರು ರಾಘವೇಂದ್ರ ಸ್ವಾಮಿದು ಫೋಟೋ ಕೊಡೋಕ್ಕೆ ಬಂದಂತೆ CMಗೆ. CM ಅದನ್ನು ಸ್ವೀಕಾರ ಮಾಡದೆ ತಳ್ಳೋದ್ರಂತೆ ಪಕ್ಕಕ್ಕೆ, ಕಾವೇರಿ ನಿವಾಸದ ಬಳಿ ಸ್ವೀಕಾರ ಮಾಡಿರುವಂತೆ ಸಿಟಿರವಿ ಖಂಡಿಸಿದ್ದಾರೆ. ಇನ್ನು ರಾಯಣ್ಣ ವೀರಭೂಮಿ ಉದ್ಘಾಟನೆ ಕಾರ್ಯಕ್ರಮಕ್ಕೆಲ್ಲ ನಂದಗಂಡಕ್ಕೆ ಹೋಗಿದ್ರು, ಖಾನಾಪುರ ತಾಲೂಕಲ್ಲಿ. ಅಲ್ಲಿ ಕೇಸರಿ ಟೋಪಿ ಯಾರೋ ಹಾಕಕ್ಕೆ ಬಂದ್ರಂತೆ, ನಾನು ಹಾಕಿಸ್ಕೊಳ್ಳಲ್ಲ ಅಂದ್ರಂತೆ. ಅದು ಹೆಂಗೆ ಹಾಕಿಸ್ಕೊಳಕ್ಕಾಗತ್ತೆ? ಅವರು ಹಾಕಿಸ್ಕೊಳಕ್ಕಾಗಲ್ಲ, ಕಲರ್ ಪ್ರಾಬ್ಲಮ್ ಇದೆ. ಕಲರ್ ಇದೆ, ಹಾಕಬೇಡ. ನಾಳೆ ಬಾವುಟ ಆರಿಸೋವಾಗ ಏನು ಮಾಡ್ತಾರೋ ಏನಪ್ಪ, ಅದು ಅಲ್ಲ ಕೇಸರಿ ಕಾಣಿಸಿದ ತಕ್ಷಣ ಇಳಿಸ್ರಿ ಬಾವುಟ ಅಂದ್ಬಿಡ್ತಾರೋ ಏನೋ ಮೋಸ್ಟ್ಲಿ ಸಾಹೇಬ್ರು, ಹೇಳಕ್ಕೆ ಬರಲ್ಲ. ಆ್ಯಕ್ಚುಲಿ CM ಫೋಟೋ ಇಸ್ಕೋಬೇಕಾಗಿತ್ತು ರಾಘವೇಂದ್ರ ಸ್ವಾಮಿಗಳದ್ದು. ಅದು ಓಪನ್ ಆಗೇ ಇತ್ತು ಸರ್, ನೋಡಿನೂ ಅಲ್ಲ ಅದಕ್ಕಲ್ಲ, ಅದು ದೇವರು ಅನ್ನಕ್ಕಲ್ಲ. CMನ ಭಾಳ ಗ್ರೇಟ್ ಸಿದ್ಧಾಂತ ಏನಿದೆ, ನಾನು ಸೆಕ್ಯುಲರ್ ಅನ್ನೋ ಸಿದ್ಧಾಂತ. ಅವ್ರಿಗೆ ಸೆಕ್ಯುಲರ್ ಅಲ್ಲ, ಸೆಕ್ಯುಲರ್ ಆಗಿದ್ರೆ ಇಸ್ಕೋತಿದ್ರು ಎಲ್ಲರೂ ಒಂದೇ ನನಗೆ ಅಂತ. ಅದು ಪ್ರೋ ಮೈನಾರಿಟಿ ಸಿದ್ಧಾಂತ ಅಲ್ವಾ ಅವ್ರದ್ದು. ಇವರು ತೆಲಂಗಾಣ CMದೆಲ್ಲ. ರಾಘವೇಂದ್ರ ಸ್ವಾಮಿಗಳ ಕಥೆಯಲ್ಲಿ ಬರುವುದೇ ಮುಸ್ಲಿಂ ಅಲ್ವಾ, ಅವರೇ ಅಲ್ವಾ ಬಿಟ್ಕೊಡೋದಲ್ಲ ಜಾಗ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಶುಡ್ ಬಿ ನ್ಯಾಚುರಲಿ ಚೀಫ್ ಮಿನಿಸ್ಟರ್ದು ಸಿದ್ಧಾಂತದ ಕಡೆಗೆ ಇರಬೇಕಲ್ವಾ. ಹೆಂಗೆ ಸಾರ್ ನೀವು ರಿಜೆಕ್ಟ್ ಮಾಡ್ತೀರಿ? ಇದನ್ನ ಅವ್ರು ಬಹುಶಃ ಯೋಚನೆ ಮಾಡಿಲ್ವಾ? ಓಕೆ, ಮಾಡಲಿ. ಎಸ್, ನೆಕ್ಸ್ಟ್. ಬೆಂಗಳೂರು 2ನೇ ಏರ್ಪೋರ್ಟ್. ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿಪ್ಪ. ಹೌದು ಅಲ್ವೇ, ವಿರೋಧ ಮಾಡೋಕ್ಕಾಗಲ್ಲ ಮತ್ತೆ. ಎಸ್,
ಬೆಂಗಳೂರು ಎರಡನೇ ಏರ್ಪೋರ್ಟ್ ಕನಸಾಗೆ ಉಳಿಯಲಿದೆಯಾ ಅನ್ನೋ ಆತಂಕ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಆಯ್ಕೆ ಮಾಡಿರುವಂತಹ 3 ಸ್ಥಳಗಳ ಬಗ್ಗೆ ಏರ್ಪೋರ್ಟ್ ಅಥಾರಿಟಿ ಇಂಡಿಯಾ ನಡೆಸಿರುವಂತಹ ಅಧ್ಯಯನದಲ್ಲಿ ಕಾನೂನಾತ್ಮಕ ಸಮಿತಿ ವಾಯು ಪ್ರದೇಶ ದೀರ್ಘಕಾಲಿಕ ಬಾಳಿಕೆ ಬಗ್ಗೆ ಅಡಚಣೆ ಕಂಡು ಬಂದಿದೆ. ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಅವರು ಜನವರಿ 5ನೇ ತಾರೀಕೆ ಇದನ್ನು ಲೋಕಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಬೆಂಗಳೂರಿಗೆ ಸವಾಲಾಗಿದ್ದಂತಹ ಹೊಸೂರು ಬಳಿ ತಮಿಳುನಾಡು ಸರ್ಕಾರ ಉದ್ದೇಶಿತ ಏರ್ಪೋರ್ಟ್ ಏನಿದೆ ಆ ನಿರ್ಮಾಣಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ತಮಿಳುನಾಡು ಸರ್ಕಾರ ಹೊಸೂರು ಏರ್ಪೋರ್ಟ್ ಬದಲಿಗೆ ಬೇರೊಂದು ಜಾಗವನ್ನು ಹುಡುಕೊಳ್ಳೋದಕ್ಕೆ ಮುಂದಾಗಿದೆಯಂತೆ. ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿ ದರಗಳ ಮೇಲೆ ಗಣನೀಯವಾಗಿ ಏರಿದೆ. 3 ಲಕ್ಷ ರೂಪಾಯಿ ದಾಟಿದೆ ಕೆಜಿ ಬೆಳ್ಳಿ. ಚಿನ್ನ 10 ಗ್ರಾಮ್ಗೆ 1,1750 ರೂಪಾಯಿ. 10 ಗ್ರಾಮ್ಗ 1 ಲಕ್ಷ ಇರಬೇಕು. 1 ಗ್ರಾಮ್ ಸಾರಿ 18 ಕ್ಯಾರೆಟ್ ಚಿನ್ನದ ಬೆಲೆ 11,000 ರೂಪಾಯಿ. 22 ಕ್ಯಾರೆಟ್ ಚಿನ್ನದ ಬೆಲೆ 13,350 ಗ್ರಾಮ್ಗೆ ಎಲ್ಲ ಆಗಿದೆ. 10 ಗ್ರಾಮ್ಗೆ 1,33,000 ರೂಪಾಯಿ ಲೆಕ್ಕಾಚಾರ ಕೊಡ್ತಿದ್ದಾರೆ. ಸಾಲ್ ರೈಟ್, ಇನ್ವೆಸ್ಟರ್ಸ್ ಆರ್ ಮೂವಿಂಗ್ ಇನ್ ಟು ಸೇಫ್ ಹೆವೆನ್ಸ್ಗೆ ಹೋಗ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ಸನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಹಾಗಾಗಿ ಈ ಕಡೆ ಮೂವ್ ಆಗ್ತಾ ಇದೆ ದುಡ್ಡು, ವೆಲ್ತ್ ಎಲ್ಲ. ನ್ಯಾಚುರಲ್ ರೆಸ್ಪಾನ್ಸ್ ಆಫ್ ಮಾರ್ಕೆಟ್ಸ್ ಯಾವಾಗಲೂ ಅದು ಗೋಲ್ಡ್ ಕಡೆಗೆ ಮೂವ್ ಆಗೋದು ಈ ಥರ ಕ್ಲಮ್ಸಿನೆಸ್ ಬಂದಾಗ. ಬಿಕಾಸ್ ಅಮೇರಿಕ ಇರಾನ್ ಉದ್ವಿಗ್ನತೆಯಿಂದ ಏನಾಗುತ್ತೋ ಆಯಿಲ್ ಪ್ರೈಸಸ್ ಅಂತ ಒಂದು ಕಡೆ ವರಿ, ಇನ್ನೊಂದು ಕಡೆ ಈ ಟ್ರಂಪ್ ಆಡ್ತಿರೋ ಹುಚ್ಚಾಟದಲ್ಲಿ ಈಗ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ 8 ಯುರೋಪಿಯನ್ ದೇಶಗಳ ಮೇಲೆ 10% ಹಾಕಿರೋವಂಥದ್ದು ನಮಗೂ ಕಾದಿದೆ. ಒಂದು ಇರಾನ್ ಜೊತೆ ವ್ಯವಹಾರ ಮಾಡ್ತಿರೋರ ಮೇಲೆ ಒಂದು 25% ಹಾಕಿರೋದೊಂದು ಇದೆ. ಅದು ಜಾರಿಗೆ ಬಂದರೆ ನಮ್ಮ ಮೇಲೂ ಅದು ಬೀಳ್ಬೋದು. ಸೊ ನಮ್ಮದು ಆ್ಯಕ್ಚುಲಿ ಟ್ಯಾರಿಫ್ 75%ಗೆ ಹೋಗ್ಬೋದು. ಆಗ ತುಂಬ ಕಷ್ಟ ಆಗುತ್ತೆ ಅದು ಪರಿಸ್ಥಿತಿ. ಬಟ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ 10% ಹಾಕಿದ್ದಾರೆ UKಗೆ, ಫ್ರಾನ್ಸ್ಗೆ, ನಾರ್ವೆಗೆ, ಡೆನ್ಮಾರ್ಕ್ಗೆ ಎಲ್ಲರಿಗೂ. ಹಾಗಾಗಿ ಈ ಹುಚ್ಚಾಟಗಳ ಮಧ್ಯೆ ಚಿನ್ನ ಬೆಳ್ಳಿ ದರ ಏರ್ತಾ ಇರೋದು ಬಹಳ ದೊಡ್ಡ ಆಶ್ಚರ್ಯ ಏನಿಲ್ಲ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಕಾಶ್ಮೀರಿ ಪಂಡಿತರು ಕಣಿವೆ ರಾಜ್ಯಕ್ಕೆ ಯಾವಾಗ ಬೇಕಾದರೂ ವಾಪಸ್ ಬರ್ಬೋದು. ಅವರನ್ನು ಯಾರೂ ತಡೀತಾ ಇಲ್ಲ. ಅವರು ಈ ಹಿಂದೆ ಕೂಡ ಇದ್ದರು, ಈಗ ಕೆಲವರು ಕೂಡ ಇದ್ದಾರೆ. ಅವ್ರ ಮಕ್ಕಳು ಬೇರೆ ರಾಜ್ಯಗಳಲ್ಲಿ ಶಿಕ್ಷಣ ಕಂಡುಕೊಂಡಿರಬಹುದು, ನೆಲೆ ಕಂಡುಕೊಂಡಿರಬಹುದು. ಹಾಗಾಗಿ ಅವರು ಬರ್ಲಿಕ್ಕೆ ಬಯಸದೇ ಇರಬಹುದು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಎಲ್ಲ ಬಯಸ್ತಾರೆ. ಈ ಅಪ್ಪ ಮಕ್ಕಳು ಇದಾಳಲ್ಲ ಅವಳು ಯಾವುದೋ ಒಂದು ಇದೆಯಲ್ಲ, ಮೆಹಬೂಬಾ ಯಾವುದೋ ಒಂದು ಬಾ ಅಷ್ಟೇ. ಅದು ಮರ್ಯಾದನೆ ಕೊಡ್ಕೊಡ್ತವ್ರೆ. ಆಂಟಿ ನ್ಯಾಷನಲ್ಸ್ ಅವರೆಲ್ಲ, ಅವ್ರು ಆಡೋ ರೀತಿ ಮಾತುಗಳನ್ನು ನೋಡಿದ್ರೆ. ಹಂಗಾಗಿ ಇವ್ರನ್ನ ನಂಬ್ಕೊಂಡು ಹೋಗ್ಬಿಟ್ಟು ಮತ್ತೆ ಜೀವ ಕೊಡಕ್ಕ ಸಾಧ್ಯನೇ ಇಲ್ಲ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ದಟ್ಟ ಮಂಜು, ಟೆಕ್ಕಿ ಯುವರಾಜ್ ಮೆಹ್ತಾ ಅನ್ನೋರು ಕಾರ್ ಸಮೇತವಾಗಿ 70 ಅಡಿ ಆಳದ ಹೊಂಡಕ್ಕೆ ಬಿದ್ದಿದ್ದಾರೆ. ಅದು ಯಾವುದೋ ಕಂಪನಿ ಮನೆ ಕಟ್ಟಕ್ಕೆ ಅಂತ ಹಳ್ಳ ತೋಡಿತ್ತಂತೆ. ಅದಕ್ಕೆ ಸರಿಯಾಗಿ ಪ್ರೊಟೆಕ್ಷನ್ ಕೊಟ್ಟಿರಲಿಲ್ವಂತೆ. ಅಕ್ಕಪಕ್ಕದಿಂದೆಲ್ಲ ನೀರು ಬಂದು, ಯಾವುದೋ ಚರಂಡಿ ನೀರು ಎಲ್ಲ ಬಂದು ಸೇರ್ಕೊಂಡು ಅಲ್ಲಿ ಸೇರಿ ಅದು ಇದಾಯಿತು. ಆ ಮಗು ಪಾಪ ಹುಡುಗ ಕಾರೊಳಗಡೆ ಮುಳಿದ ಮೇಲೆ ಒಳಗಡೆಯಿಂದ ಹೇಳಿದಾನಂತೆ, ಅಪ್ಪ ನನಗೆ ಸಾಯಕ್ಕೆ ಇಷ್ಟ ಇಲ್ಲ, ಹೆಂಗಾರು ಮಾಡಿ ಬದುಕಿಸ್ಕೊ ಅಂತ. ಆಮೇಲೆ ಟಾರ್ಚ್ ಲೈಟೆಲ್ಲ ಹಾಕಿದಾನ, ನಾನು ಇಲ್ಲಿದ್ದೀನಿ ನನ್ನ ಕಾರು ಅಂತ. ಆದರೆ ಯಾವ ವ್ಯವಸ್ಥೆನೂ ಇರಲಿಲ್ಲ. ಅಗ್ನಿಶಾಮಕ ದಳ ಬರಲಿಲ್ಲ. ಬಂದರೂ ಅವ್ರ ಹತ್ರ ಯಾವ ವ್ಯವಸ್ಥೆನೂ ಇರಲಿಲ್ವಂತೆ. ಪೊಲೀಸ್ನವ್ರ ಹತ್ರ ಕೇಳಲೇಬೇಡಿ. ಹಾಗಾಗಿ ಎಲ್ಲರ ಕಣ್ಣು ಮುಂದೆ ಆ ಹುಡುಗ ಸತ್ತಿದ್ದಾನೆ. ಏನು ಸತ್ರೇನು ಯಾರ್ದೋ ಮನೆ ಮಗುತಾನೆ ಹೋದ್ರಾಯ್ತು. ಡೆಲಿವರಿ ಬಾಯ್ ಒಬ್ಬ ಅಟೆಂಪ್ಟ್ ಮಾಡಿದಾನೆ ಉಳಿಸೋದಕ್ಕೆ, ಅದು ಆಗಲಿಲ್ಲ. ಅವೆಲ್ಲ ಅದು ಕೊಳಚೆ ನೀರಲ್ಲ, ಅಷ್ಟು ಸುಲಭ ಅಲ್ಲ. ಆರ್ಡಿನರಿ ನೀರಲ್ಲ ಆದರೆ ಬೇರೆ, ಕೊಳಚೆ ನೀರಲ್ಲಿ ವಿಸಿಬಿಲಿಟಿ ಇರಲ್ಲ ಒಳಗಡೆ ಹೋದ್ರೂ. ಎಲ್ಲಾಗಿದೆ ಅಲ್ಲಿ CM ನೋಯ್ಡಾದು CEO ಕಿತ್ತಾಕಿದ್ದು ಟ್ರಾನ್ಸ್ಫರ್ ಮಾಡಿ ಆಚೆ ಹಾಕಿದ್ದಾರೆ ಆಕ್ಸಿಡೆಂಟಲಿ. ಅಲ್ಲಿ CEO ನೋಯ್ಡಾ ಪ್ರಾಧಿಕಾರದ CEOನಿಗೆ ಯಾರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅವ್ರು ಕನ್ನಡಿಗರು, ಕನ್ನಡದ ಆಫೀಸರ್. ಅದು ಲೋಕೇಶ್ ಇರಬೇಕದು ಮೋಸ್ಟ್ಲಿ, ನನಗೆ ಮೆಮೊರಿ ಸರಿ ಇದ್ದರೆ ಅಂತಾಗುತ್ತೆ. ಬಟ್ ಯಾರೇ ಆಗಿರಲಿ ಅದೇನೋ ಸರ್ಕಾರ ಕ್ರಮ ತೊಗೊಂಡಿದೆ ಈಗ. ಒಟ್ಟಲ್ಲಿ ಇದು ವ್ಯವಸ್ಥೆಯ ಕತೆ. ಇನ್ನು ತಮಿಳಿನ ವಿಚಾರದಲ್ಲಿ ಕಾಲು ತುಳಿತ ವಿಚಾರದಲ್ಲಿ ಕರೋದ್ರಲ್ಲಿ ವಿಜಯ್ನ ಇನ್ನೊಂದು ಸರಿ CBI ಅವ್ರು ಕರೆಸಿದ್ರು ಇವತ್ತು. ಈಗ ಅವ್ರನ್ನ ಆರೋಪಿ ಮಾಡ್ತಾರೆ ಅಂತ ಸುದ್ದಿ ಇದೆ, ಆರೋಪ ಪಟ್ಟಿಯಲ್ಲಿ ಸೇರಿಸ್ತಾರೆ. ಹಾಗಾಗಿ ಇವತ್ತು ಒಂದು 7 ಗಂಟೆ ಕಾಲ ಮಾಡಿದ್ದಾರೆ. ಆಯಿತು, ನೀವೇನೇನು ಜಾಸ್ತಿ ಮಾಡ್ತೀರೋ ಅದನ್ನು ಅಷ್ಟೇ ಚೆನ್ನಾಗಿ ಅವ್ರು ಬಳಸ್ಕೋತಾರೆ ಎಲೆಕ್ಷನ್ಗೆ, ತಲೆ ಕೆಡಿಸ್ಕೋಬೇಡಿ.
ಎಸ್. ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿರುವಂತಹ ಟ್ರಂಪ್ ಶತಾಯಗತಾಯ ಆ ದೇಶದ ನೆಲದಿಂದ ರಷ್ಯಾವನ್ನ ಕಿತ್ತು ಹಾಕಬೇಕು ಅಂತ ಶಪಥ ಮಾಡಿದ್ದಾರೆ. ಬಹಳ ಹಿಂದೆಯೇ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳೋದಕ್ಕೆ ರಷ್ಯಾ ಬಯಸಿತ್ತು. ನಾವು ಗ್ರೀನ್ಲ್ಯಾಂಡ್ನಿಂದ ರಷ್ಯಾದ ಬೆದರಿಕೆಯನ್ನು ತೆಗೆದು ಹಾಕಬೇಕಾಗಿದೆ ಅಂತ ನ್ಯಾಟೋ 20 ವರ್ಷಗಳಿಂದ ಡೆನ್ಮಾರ್ಕ್ಗೆ ಹೇಳ್ತಾ ಇದೆ. ದುರಾದೃಷ್ಟವಶಾತ್ ಡೆನ್ಮಾರ್ಕ್ ಈ ಬಗ್ಗೆ ಏನನ್ನೂ ಮಾಡಲು ಸಾಧ್ಯವಾಗಿಲ್ಲ. ಈಗ ಸಮಯ ಬಂದಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲ, ಸಮಯ ಎಲ್ಲದಕ್ಕೂ ಬಂದಿದೆ. ಕೆಲವರು ಹೇಳ್ತಿದ್ದಾರೆ ಅಮೆರಿಕಲ್ಲಿ ಡೊನಾಲ್ಡ್ ಟ್ರಂಪ್ ಕಿತ್ತಾಕ ಸಮಯ ಬಂದಿದೆ ಅಂತಾರೆ. ಅವ್ರಿಗೆ ಅದಕ್ಕೆ ಹಂಗೆಲ್ಲ ಆಗಲ್ಲ. ಮತ್ತು ರಷ್ಯಾ ಕತೆ ಚೆನ್ನಾಗಿ ಹುಟ್ಟಿಸಿದ್ದಾರೆ. ಅಮೆರಿಕನ್ಸ್ಗೊಂದು ಸಖತ್ ನ್ಯಾಕ್ ಇದೆಯಪ್ಪ. ಈ ಕಾಗಕ್ಕ ಕುಪ್ಪಕ್ಕನ ಕತೆನ ಭಾಳ ಚೆನ್ನಾಗಿ ಹೇಳ್ಬಿಟ್ಟು ಸತ್ಯ ಅನ್ನಿಸ್ಬಿಡ್ತಾರೆ ಎಲ್ಲರಿಗೂ. ಹಿಂದೆ ಸದಾಮ್ ಹುಸೇನ್ ಬಂದಾಗ WMD ಅಂದ್ಬಿಟ್ರು, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂದ್ಬಿಟ್ರು. ಆಮೇಲೆ ನೋಡಿದ್ರೆ ಯಾವುದು ಇಲ್ಲವೇ ಇಲ್ಲ, ಒಂದೂ ಇಲ್ಲ. ಹುಡುಕಾಡಿದ್ರು ದುರ್ಬಿನ ಕಂಡು ಹೋದ್ರು ಸಿಗ್ತಾ ಇಲ್ಲ. ಯಾವುದು ಹೇಳಿದ್ದಷ್ಟೇ ಸುಮ್ಮನೆ ಬಿಟ್ಬಿಡ್ತಾರೆ. ಇದ್ದಕ್ಕಿದ್ದು ರಷ್ಯಾ ಅಂದ್ಬಿಡೋದು. ರಷ್ಯಾ ಹೇಳ್ತಾರೆ ಅಲ್ಲ, ಆ ಕಡೆಗೆ ಹೋಗಿಲ್ಲ, ನಮ್ಗೆ ಯಾಕೆ ಬೇಕು ಸವಾಸ ಅಂತ. ಹಾಗೆ ಅವ್ರು ಬಿಡ್ತಾ ಇರ್ತಾರೆ ರೈಲನ್ನು. ಒಟ್ಟಲ್ಲಿ ಟ್ರಂಪ್ 2ನೇ ಅವಧಿನಲ್ಲಿ ಎಷ್ಟು ಡಿಸೈಡೆಡ್ ನಾನು ಹಿಂಗೆ ಅಂತ ಹಂಗೆ ಸಹಿಸ್ಕೋಬೇಕು ಅಷ್ಟೆ. ಏನು ಮಾಡ್ತೀರಿ? ಆಲ್ ರೈಟ್.